ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಪಿಸೋಡಲ್ಲಿ ನಿಮಗೆ UGNEET ಅಂದರೆ ಮಾಪ್ ಅಪ್ ರೌಂಡ್ ಯಾವ ರೀತಿ ಇರುತ್ತೆ ಅದರ ಫ್ಲೋ ಚಾರ್ಟ್ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಮೊದಲು ನೀವು ಸ್ಕೆಡ್ಯೂಲನ್ನು ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಯಾವ ಸ್ಟೇಜ್ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಅದಕ್ಕೂ ಮುಂಚೆ ಪ್ರತಿದಿನವೂ KE ನಿಮಗೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಬಿಡುತ್ತೆ, ಅಂದರೆ ಎಷ್ಟು ಸೀಟುಗಳು ಲಭ್ಯವಿವೆ ಅಂತ ಅದನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಹೋಗ್ಕಿಂತ ಮುಂಚೆ ನಿಮ್ಮ ಕೆಟಗರಿಯಲ್ಲಿ ಇದೆಯಲ್ವೋ, ನಿಮಗೆ ಸಿಗೋ ಚಾನ್ಸ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಮತ್ತು ಗೌರ್ಮೆಂಟ್ ಕೋಟಾ ಬೇಕಾ ಪ್ರೈವೇಟ್ ಕೋಟಾ ಮೊದಲೇ ಡಿಸೈಡ್ ಮಾಡಿದ್ರೆ ನಿಮಗೆ ಭಾಳಷ್ಟು ಅನುಕೂಲವಾಗುತ್ತೆ. ಓಕೆ, ಸೊ ಮೊದಲು ನಿಮಗೆ ಆ ಒಂದು ಸ್ಕೆಡ್ಯೂಲ್ ನೋಡಿದ ನಂತರ ನಿಮಗೆ ಒಂದು KA ಪ್ರಿಮೈಸಸ್ ಹತ್ರ ಹೋಗಬೇಕಾಗತ್ತೆ. ಆ್ಯಸ್ ಪರ್ ದ ಟೈಮ್ ಸ್ಕೆಡ್ಯೂಲ್ ಮೊದಲನೇ ರಿಪೋರ್ಟ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮೊದಲೇ ಹೋಗಬೇಕಾಗತ್ತೆ, ಅಲ್ಲಿ ಹೋಗಿ. ಸೊ ನಂತರ ನಿಮಗೆ ಅಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ನೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಪ್ರಕಾರ ಅಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಅದಾದ ನಂತರ ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ಗಾಗಿ ಹೋಗಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಡಿಮ್ಯಾಂಡ್ ಡ್ರಾಫ್ಟ್ನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಂತರ ನಿಮಗೆ ಅಲ್ಲಿ ಏನಾದರೂ ಸೀಟ್ ಅವೈಲೇಬಲ್ ಇದ್ದರೆ ಓಕೆ ನಿಮಗೆ ಹೇಳ್ತಾರೆ. ಸೊ ನೀವು ಆ ಸೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದು ನಿಮ್ಮ ಮೇಲೆ ಇರುತ್ತೆ. ಯಾವ ಟೈಪ್ ಸೀಟ್ ಬೇಕಾಗುತ್ತೋ, ಗೌರ್ಮೆಂಟ್ ಕೋಟಾ ಬೇಕು ಅಥವಾ ಪ್ರೈವೇಟ್ ಕೋಟಾ ಬೇಕು, NRI ಅದರ್ಸ್, ನಿಮಗೆ ನಿಮ್ಮ ಒಂದು ಅಂದರೆ ಎಲಿಜಿಬಿಲಿಟಿ ಆಧಾರದ ಮೇಲೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇರ್ತೋ ಅದನ್ನು ನೀವು ಸೆಲೆಕ್ಟ್, ಒಂದು ವೇಳೆ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಇಲ್ಲ ಅಂದರೆ ನೀವು ಅದನ್ನು ಬಿಟ್ಬಿಡ್ಬೋದು. ಓಕೆ, ಅದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಆಮೇಲೆ ಅದಾದ ನಂತರ ಸೀಟ್ ಸೆಲೆಕ್ಟ್ ಆದ ನಂತರ ನಿಮಗೆ ಅವರು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಅಂದರೆ ಅಡ್ಮಿಷನ್ ಆರ್ಡರ್ ಆಲ್ರೆಡಿ ಅಲ್ಲಿ ಒಂದು ಪ್ರಿಂಟ್ಔಟ್ ತೆಗೆದುಕೊಂಡು ನಿಮಗೆ ಕೊಡ್ತಾರೆ. ಅದನ್ನ ತೆಗೆದುಕೊಂಡು ನೀವು ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ ಆ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು. ಇದೊಂದು ಫ್ಲೋ ಚಾರ್ಟ್ ಇದೆ ಮಾಪ್ ಅಪ್ ರೌಂಡಲ್ಲಿ. ಸೊ ಇಲ್ಲಿ ಯಾವುದೇ ರೀತಿ ಆ್ಯಡು, ಡಿಲೀಟು, ಪ್ರಯಾರಿಟಿ ಏನೋ ಅದೇನು ಇರುವುದಿಲ್ಲ. ನೀವಲ್ಲಿ ಒಂದು KA ಪ್ರಿಮೈಸಸ್ ಹತ್ರ ಹೋದಾಗ ಒಂದು ದೊಡ್ಡ ಒಂದು ಸ್ಕ್ರೀನ್ನಲ್ಲಿ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅದ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೋಡಿ ಅಲ್ಲಿ ಅನೌನ್ಸ್ ಮಾಡಿ ಕರೀತಾರೆ. ಓಕೆ, ಅಂದರೆ ಟೋಟಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಡೆಯುತ್ತೆ. ನಿಮಗೆ ಸ್ಕೆಡ್ಯೂಲ್ಸ್ ಆಲ್ರೆಡಿ ಬಿಡಲಾಗಿದೆ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಡೈಲಿ ಇದು ಬದಲಾಗ್ತಾನೆ ಇರುತ್ತೆ. ಸ್ಟೇಜ್ ವೈಸ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಈ ರೀತಿ ನಿಮ್ಮ ಒಂದು ರ್ಯಾಂಕಿಂಗ್ ನೋಡುವಾಗ ಯಾವ ಸ್ಟೇಜ್ ಬರ್ತೀರಿ ಅನ್ನೋದನ್ನು ನೋಡಿಕೊಂಡು ಮತ್ತು ಸೀಟ್ ಅವೈಲೇಬಲ್ ಇದ್ದರೆ ಮಾತ್ರ ಹೋಗಿ, ಇಲ್ಲಾಂದರೆ ನಿಮಗೆ ಹೋಗಿ ಇಲ್ಲಿ ಉಪಯೋಗ ಆಗೋದಿಲ್ಲ. ಓಕೆ, ಸೀಟ್ ಕಂಪ್ಲೀಟ್ ಆದ ತಕ್ಷಣ ಆ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ನ ಸ್ಟಾಪ್ ಮಾಡಲಾಗುತ್ತೆ. ಮತ್ತು ಡೆಂಟಲ್ಗೂ ಸಹ ಭಾಳ ಬೇಗನೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಸೊ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಹ ನೀಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.